ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಹಾಗೆ ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ, ಜಸ್ಟ್ ಕಾಮಿಡಿಗೋಸ್ಕರ ಅಷ್ಟೇ. ಈ ವಿಡಿಯೋಗೂ ಮತ್ತು ತುಂಬಿದ ಮನೆ ಕತೆ ಇದೆಯಲ್ಲ, ಆ ವಿಡಿಯೋಗೂ ಏನೂ ಸಂಬಂಧ ಇಲ್ಲ. ಇದು ಹಾಗೆ ಸ್ವಲ್ಪ ಏನಾದರೂ ಡಿಫ್ರೆಂಟ್ ಆಗಿರಲಿ ಅಂತ ಅಷ್ಟೇ, ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಓಕೆನಾ? ನಿಮ್ಗೆ ಇಷ್ಟ ಆದರೆ ಅವಾಗವಾಗ ಈ ಥರ ಒಂದು ಕಾಮಿಡಿ ವಿಡಿಯೋನ ಏನೋ ಒಂಥರ ಡಿಫ್ರೆಂಟ್ ಆಗಿರೋ ಸ್ಟೋರಿನ ಹಾಕ್ತೀನಿ. ನಿಮಗೆ ಬೇಡ ಅಂತಂದರೆ ಮತ್ತೆ ತುಂಬಿದ ಮನೆ ಕತೆ ಅದು ಒಂದೇ ಹಾಕ್ತೀನಿ. ನಿಮ್ಗೆ ಏನು ಅನಿಸುತ್ತೆ, ಈ ಥರ ವಿಡಿಯೋ ಬೇಕಾ ಬೇಡ ಅಂತ ನಂಗೊಂದು ಕಮೆಂಟ್ ಮಾಡಿ ಹೇಳಿ, ಸರಿನಾ? ನಾವು 4 ಜನ ಫ್ರೆಂಡ್ಸ್ ಇದ್ದೀವಿ. ನಾವಿವಾಗ PUC ಓದ್ತಾ ಇದ್ದೀವಿ, ಸೆಕೆಂಡ್ ಇಯರ್ ಓದ್ತಾ ಇದ್ದೀವಿ ನಾವಿವಾಗ. ನನ್ನ ಹೆಸರು ಸುನಿಲ್, ನನ್ನ ಹೆಸರು ನಬಿಸಾಬ್, ನನ್ನ ಹೆಸರು ಚರಣ್, ನನ್ನ ಹೆಸರು ಅರುಣ್. ನಾವೆಲ್ಲರೂ PUC ಸೈನ್ಸ್ ಓದ್ತಾ ಇದ್ದೀವಿ, ಸೆಕೆಂಡ್ ಇಯರ್. ಸರಿನಾ? ಇದು ಕಾಮಿಡಿಗೋಸ್ಕರ, ಯಾರೂ ಸೀರಿಯಸ್ ಆಗಿ ತಗೋಬೇಡಿ, ಸರಿನಾ? ಏನಿವತ್ತು ಯಾರೂ ಬಂದಿಲ್ಲಲ್ಲ ಇವರು? ಇಷ್ಟೊತ್ತಾಯ್ತು ನಾನು ಬಂದು. ಯಾವಾಗಲೂ ನಾನೇ ಫಸ್ಟ್ ಬರಬೇಕು, ಯಾರೂ ಬರೋದೇ ಇಲ್ಲ. ಬೇಗ ಬರಲಿ ಇವತ್ತು, ಎಲ್ಲರಿಗೂ ನಾನೇ ಕ್ಲಾಸ್ ತಗೋತೀನಿ. ಹಾಯ್ ಸುನೀಲ್. ಏನು ನಬಿ ನೀನು ಇಷ್ಟೊತ್ತ ಬರೋದಕ್ಕೆ? ಎಷ್ಟೊತ್ತಾಯ್ತು ನಾನು ವೇಟ್ ಮಾಡ್ತಾ ಇದ್ದು, ನೀವು ನೋಡಿದ್ರೆ ಇವಾಗ ಬರ್ತಾ ಇದೆಯಲ್ಲ. ಸಾರಿ ಸುನೀಲ್, ಅದು ಸ್ವಲ್ಪ ಬರೋದು ಲೇಟ್ ಆಗಿಬಿಡ್ತು, ಟ್ರಾಫಿಕ್ ಒಂದಿತ್ತಲ್ಲ ಅದಕ್ಕೋಸ್ಕರ. ಇನ್ನೂ ಬಂದಿಲ್ಲ ಚರಣ್ ಮತ್ತೆ ಯಾರು ದರಿದ್ರ, ಇನ್ನೂ ಬಂದೇ ಇಲ್ಲ ನೋಡು. ಹಾಯ್ ಸುನೀಲ್. ಹಾಯ್ ನಬಿ. ಏನಪ್ಪ ರಾಜ, ಈಗ ಬಂದೇನಾ? ಎಷ್ಟೊತ್ತಾಯ್ತು ನಾವು ಬಂದು, ನೀವು ನೋಡಿದ್ರೆ ಇವಾಗ ಆರಾಮಾಗಿ ಬರ್ತಾ ಇದೆಯಲ್ಲ. ಏನು ಮಾಡೋದಪ್ಪ, ಟ್ರಾಫಿಕ್ ಇತ್ತಲ್ಲ, ಅದು ಬೇರೆ ಮನೆ ದೂರ ಇದೆ ನಮ್ಮ ಕಾಲೇಜಿಂದನೂ ಮನೆಗೆ, ಅದಕ್ಕೋಸ್ಕರ ಬರೋದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಏನು ಇನ್ನೂ ದರಿದ್ರ ಬಂದೇ ಇಲ್ಲಲ್ಲ? ಯಾವಾಗ ಬರೋದು ಅವನು? ಯಾವಾಗಲೂ ಅವನೇ ಲೇಟ್ ನೋಡಿ ಬರೋದು. ಆಂಟಿ ಬಂದರು, ಆಂಟಿ. ಹಾಯ್ ಬಾಸ್. ಏನು ಎಲ್ಲರೂ ಬಂದುಬಿಟ್ಟಿದ್ದೀರಾ ಆಲ್ರೆಡಿ? ಸಾರಿ. ಅಲ್ಲಲೇ ದರಿದ್ರ, ಇವಾಗ ಬರೋದನ? ಎಷ್ಟೊತ್ತಾಯ್ತು ನಾವು ಬಂದು 1 ಅವರ್ ಮೇಲಾಯ್ತು ಗೊತ್ತಾ? ನೀನು ಇವಾಗ ಆರಾಮಾಗಿ ಹಾಡು ಹೇಳ್ಕೊತ ಬರ್ತಾ ಇದೆಯಲ್ಲ. ಇಲ್ಲಿ ಅಕ್ಕ ಪಕ್ಕ ಎಲ್ಲ ಕಡೆ ಹೆಣ್ಮಕ್ಳದಾರಲಿ, ಎದಕ್ಕೆ ನನಗೆ ದರಿದ್ರ ದರಿದ್ರ ಅಂತ ನನ್ನ ಮರ್ಯಾದೆ ತೆಗ್ದಿರ್ತಿರ್ಲಿ. ಚಂದನತಂಗೆ ನನ್ನ ಹೆಸರು ಅರುಣ್ ಅಂತ ಐತಿ, ಅರುಣ್ ಅಂತ ಕರೀರಿಲಿ. ಅದೇನೋ ಗೊತ್ತಿಲ್ಲಲೇ, ನೀನು ಬಂದುಬಿಟ್ರೆ ನಿನ್ನನ್ನು ದರಿದ್ರ ಅಂತ ಕರೆದ್ರೆ ನಮಗೆ ಖುಷಿ ನೋಡ್ಲಿ. ಹೌದು ಬಿಡಪ್ಪ ಅನ್ನೋರೆ, ನೀವು ನಿಮಗೇನು ಅನಿಸ್ತೈತಿ ಅನ್ಸ್ಕೊಳ್ಳೋ ನಾನಲ್ಲ, ನನಗೆ ಅನ್ಸೋದು. ಇಲ್ಲಿ ನಿಮ್ಗೆ ಎಷ್ಟು ಸಲ ಹೇಳಿರ್ತೀನಿ, ನಿಮಗೆ ದರಿದ್ರ ಅಂತ ನನಗೆ ಕರಿಬೇಕಂತ ಆಸೆ ಹೋದಿಲ್ಲ. ಆಯಿತು, ಇನ್ಮೇಲೆ ದರಿದ್ರ ಅಂತ ಕರಿಯೋ ಬದಲು ಶಾರ್ಟಾಗಿ ಡಿ ಅಂತ ಕರೆದ್ಬಿಡ್ರಿ ಸಾಕ್ರಲಿ. ದರಿದ್ರ ದರಿದ್ರ ಅಂತ ಕರಿಬೇಡ್ರಲಿ ಹೆಣ್ಮಕ್ಳು ಮುಂದೆ. ಆಯ್ತು ತಗೋಪ್ಪ ರಾಜ, ಇನ್ಮೇಲೆ ನಿಂಗೆ ಡಿ ಅಂತನ ಕರಿತೀವಿ ತಗೋ. ಹೆಣ್ಮಕ್ಳ ಮುಂದೆ ನೀನು ಮರ್ಯಾದೆ ಹೋಗಂಗೆ ಮಾಡಂಗಿಲ್ಲ ತಗೋ. ಅಲ್ಲಲ್ಲಿ ನೀನೇನು ಕಾಲೇಜಿಗೆ ಬಂದಿಯಾ, ಏನೆಲ್ಲ ಜಾತ್ರೆಗೆ ಹೊಂಟಿಯಾ? ಏನಿದೆ ನಿನ್ನ ಡ್ರೆಸ್? ಹೆಂಗೈತ್ರಿಲಿ ನನ್ನ ಡ್ರೆಸ್ ನೋಡ್ರಿಲ್ಲಾಗ? ಎಲ್ಲ ಹುಡುಗಿಯರು ನನ್ನ ನೋಡಿದ ತಕ್ಷಣ ಹಂಗೆ ಫ್ಲ್ಯಾಟಾಗಿ ಬಿದ್ದು ಬಿಡ್ಬೇಕು, ಹಂಗೆ ಹಾಕೊಂಬಂದಿನಿ ಡ್ರೆಸ್. ನೀವು ನೋಡ್ರಿ ಒಂಥರ ಶಾಲೆಗೆ ಹೋಗೋ ಊಟ ಹಾಕೋತಾವಲ್ಲ, ಹಂಗೆ ಹಾಕೊಂಬಂದಿರಲ್ಲ. ಕಾಲೇಜಿಗೆ ಬಂದಿದ್ದೀವಿ ಮಚ್ಚ, ಕಾಲೇಜಿಗೆ ಅಂದಮೇಲೆ ಹೆಂಗೆ ಸಖತ್ತಾಗಿ ಫ್ಯಾಷನ್ ಮಾಡಬೇಕು. ಅದನ್ನು ಬಿಟ್ಟು ನೀವು ನೋಡಿದ್ರೆ ಒಂದು ಪ್ಯಾಂಟು ಒಂದು ಟೀ ಶರ್ಟ್ ಇಲ್ಲಾಂದ್ರೆ ಅಂಗಿ ಇದೆಷ್ಟೇ ಹಾಕೊಂಬಂದ್ಬಿಡ್ತೀರಿ. ನಂತರ ಸ್ಟೈಲ್ ಮಾಡೋದು ಕಲೀರಿಲಿ, ಸ್ಟೈಲ್ ಮಾಡೋದು. ಲೇ ನಿನ್ನ ಮುಖ ಕನ್ನಡಿಯಾಗ ನೋಡ್ಕೊಂಡು ಏನ್ಲೇ? ಅವು ಜಾತ್ರೆಗ ಬೊಂಬಾಯಿ ಮಿಠಾಯಿ ಮಾರಕ್ಕೆ ಬಂದಿರ್ತಾರಲ್ಲ, ಹಂಗದಿಲ್ಲ ನೀನು. ನಾನು ಇಷ್ಟು ಚಂದ ಕಾಣಕುಂತೀನಿ ಈ ಡ್ರೆಸ್ನಾಗ ಅಂತಂದು ನಿಮಗೆ ಹೊಟ್ಟೆ ಉರಿ ನನಗೆ ಗೊತ್ತೈತಿ. ಹುಡುಗಿಯರೆಲ್ಲ ನನ್ನ ಹಿಂದೆ ಬಂದು ಬೀಳ್ತಾರಲ್ಲ, ಅದನ್ನ ನೋಡಿ ನಿಮ್ಗೆಲ್ರಿಗೂ ಹೊಟ್ಟೆ ಉರಿ, ಹೌದಿಲ್ಲ? ನಿಜ ಹೇಳ್ರಲೇ. ಲೇ ನಿನ್ನ ನೋಡಿ ಒಂದು ಹೆಣ್ಣು ನಾಯಿ ಕೂಡ ಬಂದು ಮೂಸ್ ನೋಡಂಗಿಲ್ಲ ಲೇ, ಹಂಗದಿರಿ. ನಿನ್ನಿಂದ ಹೆಣ್ಮಕ್ಳು ಬಂದು ಬೀಳ್ತಾರಲ್ಲೇ. ಕನ್ನಡ ಮುಖ ನೋಡ್ಕೊ ಹೋಗ್ಲಿ ನಿಂದು. ಆಯ್ತು ಬಿಡ್ರಪ್ಪ, ಇದಕ್ಕೂ ಮೇಲೆ ನಾನೇನಾರು ಮಾತಾಡಿದ್ರೆ ಇಲ್ಲಿರೋ ಎಲ್ಲರ ಮುಂದೆ ನನ್ನ ಮರ್ಯಾದೆ ತೆಗೆದಿಟ್ಟು ಬಿಡ್ತೀರಿ. ಈಗೇನು ಕಾಲೇಜ್ಗೆ ಹೋಗುತ್ತಾ ಏನು? ಲೇ ಹೊಟ್ಟೆ ಭಾಳ ಹಸು ಆಗ್ಬಿಟ್ಟೈತ್ರಿ. ಬರ್ರಿ ಎಲ್ಲರೂ ಹೋಗಿ ಏನಾರು ಒಂದು ಸ್ವಲ್ಪ ತಿನ್ಕೊಂಬರನ್ರಿ. ಲೇ ಯಾವಾಗ ನೋಡಿದ್ರು ತಿನ್ನೋದ್ರಾಗ ಇರ್ತಿಯಲ್ಲೇ ನೀನು. ಲೇ ಜೀವನದಾಗ ಏನೈತ್ರಿ, ಆರಾಮಾಗಿ ತಿಂದು ಉಂಡು ಮಜಾ ಮಾಡ್ಕೊಂಡಿರ್ಬೇಕು. ಅದನ್ನ ಬಿಟ್ಟು ಬರೀ ಓದು 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 ಅಂತಿರಲ್ಲ. ಬರ್ರಿ ಏನಾರು ಒಂದು ಕಪ್ ಚಹಾ ಕುಡ್ದು ಏನಾರು ಸ್ಟ್ರಾಂಗ್ ಏನಾರು ತಿಂದು ಬರ್ರಿ. ಇಲ್ಲ ಅಂದ್ರೆ ಕ್ಲಾಸ್ನಾಗ ಕುತ್ಕೊಳಕ್ಕಾಗಲ್ಲ, ಅಷ್ಟು ಹಸು ಆಗ್ಬಿಡ್ತೈತಿ. ನಬಿ ನನಗೂ ಹಸು ಆಗೈತಿ ಮಚ್ಚ, ಬರ್ರಿ ಏನಾರು ಒಂದು ಸ್ವಲ್ಪ ತಿನ್ಕೊಂಬರೋಣ ಬರ್ರಿ. ಇಲ್ಲ ಅಂದರೆ ಕ್ಲಾಸಲ್ಲಿ ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹೌದು ಸುನಿಲ್ಲ, ನನಗೂ ಹಸು ಆಗ್ಬಿಟ್ಟೈತಿ, ಬರ್ರಿ ಏನಾದರೂ ತಿನ್ಕೊಂಬರೋಣ. ನೋಡ್ರಿ ಎಲ್ಲರಿಗೂ ಹಸು ಐತಿ, ಆದ್ರೆ ಯಾರು ಬರಕ್ಕೆ ಒಲ್ಲೆ ಅಂತೀರಿ. ನಾನೇ ಹೇಳ್ಬೇಕಪ್ಪ ಎಲ್ಲನೂ ಬಾಯ್ಬಿಟ್ಟು. ಬರ್ರಿ ನಾನೇ ಕರ್ಕೊಂಡು ಹೋಗ್ತೀನಿ ಇವತ್ತು ಹೋಟೆಲ್ಗೆ. ನಡಿ ಇವತ್ತು ನೀನೇ ಕೊಡ್ಸಂತೆ ಅಂತ ಬಾಲೆ ಟ್ರೀಟ್. ಆಯ್ತಪ್ಪ ನಾನೇ ಕೊಡಿಸ್ತೀನಿ ಬರ್ರಿ. ಏನು ಎಲ್ಲರೂ ಒಬ್ಬ ಅಂದ್ರೆ ಒಂದೊಂದು ಮಸಾಲೆ ದೋಸೆ ತೊಗೋತೀರಿ, ಒಂದು ಕಪ್ ಚಾ ತೊಗೋತೀರಿ ಅಷ್ಟೇ ಅಲ್ಲ. ಬರ್ರಿ ನಾನೇ ಇವತ್ತು ಪಾರ್ಟಿ ಕೊಡಿಸ್ತೀನಿ ನಿಮ್ಗೆ. ನಡಿಲೆ ನೀವು ಮುಂದಕ್ಕೆ ನಡಿ, ಬಂದ್ವಿ. ಚರಣ ಗೊತ್ತಾತಲ್ಲ, ಡಿ ಪಾರ್ಟಿ ಕೊಡಿಸ್ತಾನಂತ. ನಬಿ ಗೊತ್ತಲ್ಲ ಏನು ಮಾಡ್ಬೇಕಂತಂದು. ಸುನಿಲ್ಲ ನಡಿ, ಅವ್ನು ಡಿಗೆ ಇನ್ನೊಂದ್ಸಲ ಪಾರ್ಟಿ ಕೊಡಿಸ್ತೀನಿ ಅಂತ ಅಂದಿರಬಾರ್ದು, ಹಂಗೆ ಮಾಡೋದು. ನಡೀರಿ. ಬರ್ರಿ. ಎಲ್ಲರೂ ಆರಾಮಾಗಿ ಹೊಟ್ಟೆ ತುಂಬ ತಿನ್ರಲಿ, ಏನು ಬೇಕು ನೋಡ್ರಿ ತರಿಸ್ಕೊಂಡು. ಹೂನಪ್ಪ ರಾಜ ತಿಂತೀವಿ, ಮೊದಲು ವೇಟರನ್ನು ಕರಿ. ಅಯ್ಯೋ ಇಲ್ಲಿ ಸೆಲ್ಫ್ ಸರ್ವಿಸ್ ಅಂತ ಬೋರ್ಡ್ ಹಾಕಾರಲ್ಲೇ, ಇಲ್ಲೇ ಬಂದು ಕುತ್ಕೊಂಡ್ಬಿಟ್ಟಿವಲ್ಲ. ಬರ್ರಿ ಯಾರ್ಯಾರಿಗೆ ಏನೇನು ಬೇಕು ಅದನ್ನ ತೊಗೊಂಬರನ್ರಿ ಅಂತ. ನೋಡ್ರಾಜ ಇವತ್ತು ಪಾರ್ಟಿ ಕೊಡ್ತಾ ಇರೋದು ನೀನು, ಸೊ ನೀನ ಹೋಗಿ ನಾವು ಏನೇನು ಹೇಳ್ತೀವಿ ನೋಡು ಅದನ್ನೆಲ್ಲ ತೊಗೊಂಬಂದು ಕೊಡು, ಸರಿನಾ? ಹೌದ್ಲೇ ಡಿ, ಇವತ್ತು ನಿಂದು ಪಾರ್ಟಿ ಹೌದಿಲ್ಲ, ನೀನು ಹೋಗಿ ನಮ್ಗೆ ಏನೇನು ಬೇಕೆಲ್ಲ ತೊಗೊಂಡು ಬಾ. ಲೇ ಒಟ್ಟಿನಲ್ಲಿ ನನ್ನನ್ನು ರುಬ್ಸೋದ್ರಾಗ ಇರ್ತೀರಲ್ಲ ನೀವು.
ಅಲ್ಲಲೇ ಸುಮ್ಮನೆ ಇದ್ದರಿಗೆ ಪಾರ್ಟಿ ಕೊಡಿಸ್ತೀನಿ ಅಂತ ಕರ್ಕೊಂಬಂದಾಗ ಹೌದಿಲ್ಲ ನೀನು. ಇವಾಗ ಮತ್ತೆ ನಾವು ಹೇಳ್ದಂಗೆ ಕೇಳ ಅಷ್ಟ. ಆತ್ ತಗೋರಿಲೇಪ, ನಾನು ಹೋಗಿ ತೊಗೊಂಬರ್ತೀನಿ. ಈಗ ಯಾರ್ಯಾರಿಗೆ ಏನೇನು ಬೇಕು ಹೇಳ್ರಿ, ಮತ್ತು ನೋಡ್ಕೊಂಡು ಹೇಳ್ರಿ ಲೇಪ. ನನ್ನ ಹತ್ರ ರೊಕ್ಕ ಬೇರೆ ಕಮ್ಮಿ ಐತಿ, ಏನೋ ಜೋಶಲ್ಲಿ ಪಾರ್ಟಿ ಕೊಡ್ತೀನಿ ಅಂತ ನೀನು ಲೈಟಾಗಿ ತೊಗೋರಿ ನೀವು. ಮತ್ತು ಹಂಗೆ ಒಂದು 10 12 ಆರ್ಡ್ರ್ ಕೊಟ್ಗಿಟ್ಟಿರಿ. ನೋಡಿ ಮಚ್ಚ, ಈಗ ನೀ ಕರ್ಕೊಂಬಂದಿದ್ದಿ ಪಾರ್ಟಿ ಕೊಡಿಸ್ತೀನಿ ಅಂತಂದು. ಪಾರ್ಟಿ ಕೊಡ್ಸೋದಷ್ಟ ನಿನ್ನ ಕೆಲಸ. ನಾವು ಏನು ಹೇಳ್ತೀವೋ ಅದನ್ನಷ್ಟ ತಂದು ಕೊಡ್ತಾ ಇರ್ಬೇಕು ನೀನು, ಏನ? ಆತ್ ತಗೋರಿಲಿ, ನೀವು ಹೆಂಗದಿರಿ ಅಂತ ಗೊತ್ತಿದ್ದು ನಿಮಗೆ ಪಾರ್ಟಿ ಕೊಡಿಸ್ತೀನಿ ಅಂತ ನಾ ಕರ್ಕೊಂಬಂದಿನಲ್ಲ. ನಂಗೆ ಆತಿದ್ನ ಇವತ್ತು ಅದೇನ ಅಂತಾರಲ್ಲ, ಇರ್ಲಾರ್ದ ಇರುವೆ ಬಿಟ್ಕೊಂಡಾರಂತಾರಲ್ಲ, ಹಂಗಾಗೈತಿ ಇವಾಗ ನನ್ನ ಪರಿಸ್ಥಿತಿ. ಇರ್ಲಿ ಮಾತು ಸಾಕು, ಮೊದಲು ಹೋಗ್ತಂಬ ಹೋಗ್ಲಿ. ಸರಿ ಹೇಳ್ರಪ್ಪ, ಏನೇನು ಬೇಕಂತಂದು. ನನಗೆ ಒಂದು ಪ್ಲೇಟ್ ಮಸಾಲೆ ದೋಸೆ, ಒಂದು ಸಿಂಗಲ್ ಇಡ್ಲಿ ವಡ, ಒಂದು ಸಿಂಗಲ್ ಪ್ಲೇಟ್ ಪುರಿ. ನನಗೆ ಒಂದು ಪ್ಲೇಟ್ ಬನ್ಸ್, ಒಂದು ಪ್ಲೇಟ್ ಪುರಿ, ನನಗೂ ಒಂದು ಸೆಟ್ ದೋಸೆ ಒಂದು ಪ್ಲೇಟ್. ಇಷ್ಟ ಸಾಕು ಇವಾಗ ಸದ್ಯಕ್ಕೆ. ನನಗೂ ಅಷ್ಟೇ, ಒಂದು ಪ್ಲೇಟ್ ಪುರಿ, ಒಂದು ಪ್ಲೇಟ್ ಮಸಾಲೆ ದೋಸೆ, ಒಂದು ಸಿಂಗಲ್ ಇಡ್ಲಿ ವಡ, ಮತ್ತು 3 ಜನಕ್ಕೂ ಬಿಸಿ ಬಿಸಿ ಕಾಫಿ. ಸದ್ಯಕ್ಕೆ ಇಷ್ಟು ಸಾಕು, ಮತ್ತೇನಾದರೂ ಬೇಕಾದ್ರೆ ಹೇಳ್ತೀವಿ. ಲೇ 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 ಏನ್ರಲ್ಲಿ ನೀವು ಮನುಷ್ಯರದಿರ ಏನು ದನ ಅದಿರಲಿ? ಅಲ್ಲಲ್ಲಿ ಏನೋ ಒಂದು ಬಕ್ರ ಸಿಕ್ಬಿಟ್ಟೈತಂತಂದು ಈ ನಮ್ನಿನಲ್ಲಿ ತಿನ್ನೋದು. ನೋಡು ಮಚ್ಚ, ನೀನಾಗಿನ ಪಾರ್ಟಿ ಕೊಡಿಸ್ತೀನಿ ಅಂತ ಅಂದಿದ್ದಿ, ನೀನಾಗಿನೇ ತಗ್ಲಾಕೊಂಡಿದ್ದಿ ಅಂದಮೇಲೆ ನೀವು ಇವಾಗ ನಾವು ಏನು ಹೇಳ್ತೀವಿ ನೀನು ಅದನ್ನು ತರಿಸ್ಕೊಡಕಬೇಕು. ಅದು ಅಲ್ಲದೆ ಇವತ್ತು ನಿನ್ನ ಹೊಸ ನಾಮಕರಣ ಬೇರೆ ಆಗೈತಿ. ಇವಾಗ ಎಲ್ಲರ ಮುಂದೆ ನೀನೇನ ದರಿದ್ರ ಅಂತ ಕರಿಲಾರ್ದ ಶಾರ್ಟಾಗಿ ಡಿ ಅಂತ ಕರಿಬೇಕಂದ್ರೆ ಇವಾಗ ಏನೇನು ಹೇಳ್ತಿಲ್ಲ ಅದನ್ನೋಷ್ಟು ತರಿಸ್ಕೊಡ್ಬೇಕು ನಮ್ಗೆ. ಲೇ 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 ಹಂಗೆ ಮಾಡಬೇಡ್ರಿ. ಎಲ್ಲರೂ ಒಂದೊಂದು ಏನಾರು ತಗೋರಿಲಿ, ರೊಕ್ಕ ಬೇರೆ ಜಾಸ್ತಿ ಇಲ್ಲರ್ಲಿ. ಲೇ ಹಂಗೆ ಮಾಡಬೇಡ್ರಿ ಮಚ್ಚ, ಅರ್ಥ ಮಾಡ್ಕೊರು. ನೋಡಪ್ಪ ರಾಜ, ನೀನ ಕರ್ಕೊಂಬಂದಿದ್ದಿ, ಈಗ ಸುಮ್ಮನೆ ಹೋಗಿ ನಾವು ಏನೇನು ಹೇಳ್ತೀವಿ ಅದನ್ನೆಲ್ಲ ತೊಗೊಂಡು ಬಂದ್ಬಿಡು ಹೋಗು. ಲೇ ಸುನಿಲ, ಇಲ್ಲೇನೋ ಸ್ಪೆಷಲ್ ಆಗಿ ಬಟನ್ ಇಡ್ಲಿ ಸಿಗ್ತೈತಂತ, ಅದು ಒಂದೊಂದು ಪ್ಲೇಟ್ ತರಿಸ್ರಿ, ಮಸ್ತ್ ಇರ್ತೈತಂತ. ಹೌದಾ ಚರಣ್? ಹಂಗಾರ ನಾನು ಒಂದು ಪ್ಲೇಟ್ ತರಿಸ್ತೀನಿ. 3 ಪ್ಲೇಟ್ ಬೇಡ, 2 ಪ್ಲೇಟ್ ಬಟನ್ ಇಡ್ಲಿ ನೋಡು, ಅದೊಂದು ತರಿಸ್ಬಿಡು. ಏನ್ರಲ್ಲಿ ನೀವು ಮನುಷ್ಯರದಿರ ಏನು ದನಾಗಿನದಿರಲಿ, ಇಷ್ಟಕ್ಕೊಂದು ಇರಲಿ, ಯಾವತ್ತರ ಇಷ್ಟಕ್ಕೊಂದು ಆರ್ಡ್ರ್ ಮಾಡಿದ್ರಲ್ಲಿ ನೀವೇ ಹೇಳ್ರಿ. ಒಳ್ಳೆ ಬಕ್ರಾ ಸಿಕ್ಕ ಅಂತಂದು ಈ ರೇಂಜಿಗೆ ಆರ್ಡ್ರ್ ಮಾಡಕ್ಕೆ ಕುಂತಿರಲಿ. ಯಪ್ಪ, ಇನ್ನು ಮೇಲೆ ಯಾವತ್ತೂ ನಿಮಗೆ ಪಾರ್ಟಿ ಕೊಡ್ತೀನಂತ ಮಾತ್ರ ಅನ್ನಂಗಿಲ್ಲ. ಲೇ ಅರ್ಥ ಮಾಡ್ಕೊರಲಿ. ಜೋಬ್ನಾಗ ರೊಕ್ಕ ಕಮ್ಮಿ ಐತ್ಲಿ, ಏನಾರು ಒಂದೊಂದು ತಗೋರಿಲಿ. ತಗೋಲಿ. ಹಂಗಾರ ಇಷ್ಟೆಲ್ಲ ಹೇಳಕ್ಕೆ ಕುಂತಿದ್ದೆ ಅಂದಮೇಲೆ ಸರಿ. ಹಂಗಾರ ನಮ್ದು ನಾಷ್ಟ ಏನೇನು ಹೇಳಿ ನೋಡು, ನಾಷ್ಟ ಅಷ್ಟ ತಂದುಬಿಡು. ಬೇಕಾದ್ರೆ ಚಾ ಬೇಡ, ಚಾ ಬೇಕಾರೆ ಎಲ್ಲರೂ ಹೊರಗಡೆ ಕುಡಿದ್ರ ತಗೋ, ಕಾಫಿನಾರ ಚಾನಾರ ನೀನೇನು ಕುಡಿಸೋದು ಬೇಡ ತಗೋ. ನಾಷ್ಟ ಅಷ್ಟ ತರಿಸ್ಬಿಡು. ಏನಂತೀಯಪ್ಪ ನಬಿ? ಆಯ್ತು ತಗೋ ಸುಮ್ಮನೆ, ನೀ ಹೇಳ್ದಂಗೆ ಆಗಲಿ. ಮತ್ತೆ ಅತ್ತ ಬಿಡ್ತಾನವ. ಸರಿ ತಗೋ. ಕಾಫಿ ಟೀ ಏನು ಬೇಡ, ಕ್ಯಾನ್ಸಲ್ ತಗೋಲಿ. ನಾವು ನಾಷ್ಟ ಏನೇನು ಹೇಳಿ ನೋಡು, ಅವನಷ್ಟ ತಂದುಬಿಟ್ಟು ಕೊಟ್ಬಿಡು. ಲೇ ಚಾ ಕಾಫಿ ಹಬ್ಬ ಬಂದ್ರೆ ಏನೋ ಒಂದು 15 ರೂಪಾಯಿ 10 ರೂಪಾಯಿದ ಆಟ ಇರ್ಬೋದು ಅಷ್ಟಲ್ಲಿ. ಏನಮ್ಮನಿ ನಾಷ್ಟ ಆರ್ಡ್ರ್ ಮಾಡಿರಲಿ, ಅದ್ರಾಗ ಏನಾರು ಬೇಡ ಅಂತ ಹೇಳ್ರಿ. ಈ ಚಾ ಕಾಫಿ ತೆಗೆದ್ರೆ ಏನೊಂದು 50 ರೂಪಾಯಿ ಅಷ್ಟ ಅಲ್ಲಲ್ರಿ. ಲೇ ಹಂಗೆ ಮಾಡಬೇಡ್ರಿ. ಅದು ಬೇರೆ ಅಲ್ಲಿ ನೋಡ್ರಿ, ಹೆಣ್ಮಕ್ಳೆಲ್ಲ ಕುಂತಾರ, ಅವ್ರ ಮುಂದೆ ಮರ್ಯಾದೆ ತೆಗಿಬೇಡ್ರಿ, ಪುಣ್ಯ ಬರ್ತೈತ್ಲಿ. ಒಂದು ಸ್ವಲ್ಪ ಏನಾದರೂ ನೋಡ್ರಿ. ಲೇ ಪಾರ್ಟಿ ಕೊಡಿಸ್ತೀನಿ ಅಂತ ಅಂದಿಲ್ಲ, ನಾವೆಲ್ಲರೂ ಸುಮ್ಮನೆ ಇದ್ವಿ. ಈಗೇನ್ಲೇ ನಿಂದು ಹೊಸ ರಾಗ? ಹೋಗಿ ಸುಮ್ಮನೆ. ಲೇ ಹಿಂಗೆ ಮಾಡಬೇಡ್ರಿ. ಅಷ್ಟಕ್ಕೊಂದಂದ್ರೆ ಈ ಮಿನಿಮಮ್ ಅಂದ್ರೂ 600 ರೂಪಾಯಿ 700 ರೂಪಾಯಿ ಇಲ್ಲ 800 ರೂಪಾಯಿನಾರು ಆಗುತ್ರಿ. ಮಿನಿಮಮ್ ಅಂದ್ರೆ ಒಂದು 500 ರೂಪಾಯಿನಾರು ಆಗುತ್ತಲಿ. ನನ್ನ ಹತ್ರ ಇರೋದು 150 ರೂಪಾಯಿ ಅಷ್ಟಲ್ಲಿ. ಲೇ ಅರ್ಥ ಮಾಡ್ಕೊರ್ಲಿ, ನನ್ನ ಫ್ರೆಂಡ್ಸ್ ಅಲ್ಲೇನ್ರಲ್ಲಿ ನೀವು. ಲೇ 150 ರೂಪಾಯಿ ಜೇಬ್ನಾಗ ಇಟ್ಕೊಂಡು 1000 ರೂಪಾಯಿ ಇದ್ದರಂಗೆ ಬಿಲ್ಡಪ್ ಕೊಡ್ತೀಯಲ್ಲ ಲೇ ಡಿ. ಅದಕ್ಕಲ್ಲ ನಿನಗೆ ದರಿದ್ರ ಅಂತ ಅನ್ನೋದು. ಮತ್ತು ನಾವು ಇನ್ನೊಂದ್ಸಲ ಪಾರ್ಟಿ ಕೊಡಿಸ್ತೀನಿ ಅಂತ ಬಿಲ್ಡಪ್ ಕೊಡ್ತೀಯಲ್ಲೇ ಎಲ್ಲರ ಮುಂದೆ. ಇಲ್ಲಪ್ಪ ಯಪ್ಪ, ನಮ್ಮಪ್ಪ ನಾಣಿ, ಇನ್ನೊಂದ್ಸಲ ಮಾತ್ರ ನಿಮಗೆ, ಅದರಲ್ಲೂ ಯಾರಿಗೆ ಬೇಕಾದ್ರೆ ಹೇಳ್ತೀನಿ, ನೀವು 3 ಜನಕ್ಕೆ ಮಾತ್ರ ಪಾರ್ಟಿ ಕೊಡಿಸ್ತೀನಿ ಅಂತ ಅನ್ನಲ್ಲಪ್ಪ ಯಪ್ಪ. ಅನುಭವ ಆತಪ್ಪ ಯಪ್ಪ ನನಗಂತೂ. ಆಯ್ತು ತಗೋ, ಹೋಗಿ 3 ಜನಕ್ಕೆ ಒಂದೊಂದು ಮಸಾಲೆ ದೋಸೆ ತೊಗೊಂಬ. ನೀನು ಏನು ತೊಗೋತೀನಿ ನೋಡಿ ತಗೋ, ಸಾಕಷ್ಟ. ಮತ್ತು ಅದಕ್ಕೂ ಚಿಂತೆ ಮಾಡಬೇಡ, ದುಡ್ಡು ಕಮ್ಮಿ ಬಿದ್ರೆ ನಾವ ಕೊಡ್ತೀವಿ ತಗೋ. ಹೋಗ್ತಂಬ ಹೋಗು. ನಂಗೆ ಗೊತ್ತಿತ್ಲಿ ನಮ್ಮ ದೋಸ್ತ್ರ ಏನಂತಂದು, ಸುಮ್ಮನೆ ನನಗೆ ಕಾಡಿಸ್ತೀರಿ ಅಂತ ಗೊತ್ತಿತ್ತು. ಚಿಂತೆ ಮಾಡಬೇಡಲಿ. ನಿಮ್ಮ 3 ಜನಕ್ಕೆ 3 ಮಸಾಲೆ ದೋಸೆ, 3 ಟೀ ಅಥವಾ ಕಾಫಿ ತಂದು ಕೊಡ್ತೀನಿ. ಪಾರ್ಟಿ ಆರಾಮಾಗಿ ಎಂಜಾಯ್ ಮಾಡಿರಲಿ. 3 ಜನ 3 ದೋಸೆನ ತರ್ತೀನಿ, ತಿಂದ್ಬಿಡ್ರಿ. ಅಲ್ಲ ಮಗನ, ನಮಗೆ ಇಟ್ಟ ನೋಡ್ಲಿಲ್ಲ ರಾಡ್. ಜೀವನಾಗ 150 ರೂಪಾಯಿ ಇಟ್ಕೊಂಡು 150 ಕೋಟಿ ಇರೋರಂಗೆ ಬಿಲ್ಡಪ್ ಕೊಡ್ತಾನೆ.